ಇದು ಬಂದುಬಿಟ್ಟು ಚೌಡಾನ್ಪುರ ಬಂದುಬಿಟ್ಟು ನಿಮಗೆ ಹಾವೇರಿಯಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿದೆ. ಆ್ಯಂಡ್ ಹೊನ್ನತ್ತಿಯಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿದೆ. ಒಂದು ಮೈಲಾರಲಿಂಗೇಶ್ವರದಿಂದ ಒಂದು 12 ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಈ ಗುಡಿ ಕಾಣ್ತದೆ. ಇದು ಬಂದುಬಿಟ್ಟು ಚೌಡಾನ್ಪುರ ಅಂತೆ. ಸೊ ಇದು ನೋಡ್ಬೋದು, ಇದು ಪ್ರಾಚೀನ ಗುಡಿ ಆಗಿರ್ತದೆ. ವಿಜಯನಗರ ಹಾಗೂ ಚಾಣಕ್ಯರ ಪೀರಿಯಡಲ್ಲಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾಗದ ಈ ಟೆಂಪಲ್. ಸೊ ನೋಡ್ಬೋದು, ನಾವು ಇಲ್ಲಿ ಬಂದ ಕೂಡಲೇ ಇಲ್ಲಿ ಎಂಟ್ರೆನ್ಸ್ ಒಂದು ದೇವಿಯ ಗುಡಿ ಅದ. ಸೊ ಇದು ಕೂಡ ಪ್ರಾಚೀನ ಕಾಲದಲ್ಲಿ ಸ್ಥಾಪನೆ ಮಾಡಿರುವಂಥ ಗುಡಿ ಆಗಿರ್ತದೆ. ಒಳಗಡೆ ಮೂರ್ತಿಯನ್ನು ಅದರ ಮೇಲೆ ಸುತ್ತ ಏನು ಅದು ಇದು ತಾಮ್ರದ್ದು ಹಾಕಿದಾರಲ್ಲ, ಅದು ಈಗ ಹಾಕಿದ್ದಂತೆ. ಸೊ ಇವರೆಲ್ಲ ಆರತಿ ಬಳಿ ಕೊಟ್ಟರು ನನಗೆ ಪೂಜಾರು. ಒಂದು ಆರತಿಯನ್ನು ತಗೊಂಡ್ವಿ. ಮುಂದೆ ನಂದಿ, ಅದರ ಮುಂದೆ ಈಶ್ವರಲಿಂಗ, ಇಂಥವು 7 ಗುಡಿಗಳನ್ನು ಇಲ್ಲಿ ಸಣ್ಣವಾಗಿ 7 ಗುಡಿಗಳನ್ನು ಮಾಡಿದ್ದಾರೆ. ಒಂದೊಂದು ದಿಕ್ಕದಲ್ಲಿರುವ 7 ಗುಡಿಯನ್ನು ನಾವು ಹೋಗಿ ಅಡ್ಡಾಡ್ಕೊಂಡು ಬರಬೇಕಾಗ್ತದೆ ಇಲ್ಲಿ. ಸೊ ಇದೇ ಥರ 7 ಗುಡಿಗಳನ್ನು ಮಾಡಿದ್ದಾರೆ. ಹಾಗೆ ಕಲ್ಲಿನಲ್ಲಿ ಪ್ರತಿಯೊಂದರ ಬಗ್ಗೆ ಇನ್ಫಾರ್ಮೇಷನನ್ನು ಇಲ್ಲಿ ಕೆತ್ತಿದ್ದಾರೆ ನೋಡ್ಬೋದು. ಮೇಲೆ ಅದರ ಟೆಂಪಲ್ದ ಗೋಪುರ ಅಂತಾರಲ್ಲ, ಆ ಥರ ಕೆತ್ತಿ ಅದ್ರ ತಳಗಡೆ ಇನ್ಫಾರ್ಮೇಷನನ್ನು ಅದ್ರ ಬಗ್ಗೆ ಬರೆದಿದ್ದಾರೆ. ಸೊ ಅದು ಕನ್ನಡದಲ್ಲಿಲ್ಲ, ಸಂಸ್ಕೃತ ಅಕ್ಷರ ಥರ ಅದರಲ್ಲದ. ಸೊ ಇದೇ ಥರ 7 ಗುಡಿಗಳನ್ನು ಮಾಡಿದ್ದಾರೆ. ಮುಂದೆ ನಂದಿ, ಅದರ ಮುಂದೆ ಅದು. ಇಲ್ಲಿ ತುಂಗಭದ್ರಾ ರಿವರ್ ಹರಿತದ ನದಿ. ಸೊ ನೋಡ್ಬೋದು, ಈಗ ಅಷ್ಟೊಂದು ಆಳವಾಗಿಲ್ಲ, ನಾವು ನಡ್ಕೋತ ಹೋಗ್ಬೋದು. ಆದರೆ ಕಲ್ ಮೇಲೆಲ್ಲ ಕಪ್ಪಿ ಮಾಸ ಕಟ್ಟಿದೆ, ಅಂದ್ರೆ ಗ್ರೀನ್ ಅಲ್ಗಾಯ್ ಅಂತ ಕರಿತೇವಲ್ಲ ಆ ಥರ ಕಟ್ಟಿದೆ. ಸೊ ಜಾರ್ತದ ಭಾಳ ಹುಷಾರಿಂತ ಹೋಗ್ಬೇಕಾಗ್ತದೆ. ಯಾಕೆಂದರೆ ಇಲ್ಲೆಲ್ಲ ಇರೋದು ಕರೆ ಕಲ್ಲು, ಹಂಗೆ ಮತ್ತು ಚೂಪಾಗಿ ನಿಮಗೆ ಕಲ್ಲುಗಳು ಅದಾವಿಲ್ಲೇ. ಸೊ ನಡ್ಕೋತ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಿಂತ ಹೋಗ್ಬೇಕಾಗ್ತದೆ. ಸೊ ನೋಡ್ಬೋದು, ನಾವಿಲ್ಲೆಲ್ಲ ಯಾವ ಥರ ನಡ್ಕೋತ ಹೋಗ್ತೀವಿ. ಡ್ರೆಸ್ ಕೂಡ ಹೊಲಸಕ್ಕೆ ನೀರೊಳಗೆ ತೊಯ್ತದೆ ಅಂತೆ. ಸೊ ನಾವು ಮಧ್ಯಾಹ್ನ ಟೈಮಿಗೆ ಹೋಗಿದ್ವಿ, ಅರೌಂಡ್ 3:30 4 o'clock ಹಿಂಗಾಗಿತ್ತು ಆ ಟೈಮಿಗೆ. ಸೊ ಯಾರೂ ಇದ್ದಿದ್ದಿಲ್ಲ, ಭಾಳ ಶಾಂತಿವಾಗಿರ್ತದೆ ಇಲ್ಲಿ. ಪರಿಸರ ಕೂಡ ಅಷ್ಟೇ ಶುದ್ಧಿಯಾಗಿದೆ. ಆಜು ಬಾಜು ಎಲ್ಲ ತೆಂಗಿನ ತೋಟ, ಅಡಿಕೆ ತೋಟ, ಎಲೆ ಬಳ್ಳಿ ಇದೇ ಥರ ಇದೆ. ಸೊ ಇಲ್ಲಿ ಭತ್ತನ ಜಾಸ್ತಿ ಬೆಳೀತಾರೆ ಈ ಸೈಡ್, ಯಾಕಂದ್ರೆ ನದಿ ಹರಿತೈತಲ್ಲ, ಅದಕ್ಕಾಗಿ ಭತ್ತದ ಕಣಜಗಳು ಭಾಳ ಅದಾವೆ. ನೋಡ್ಬೋದು, ನಾವು ಇಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಫೋಟೋಸ್ ಕೂಡ ತಗೊಂಡ್ವಿ. ಸೊ ನೀವು ಯಾರಾದರೂ ನಿಯರ್ ಬೈ ಪ್ಲೇಸ್ ಇದ್ದರೆ, ನೀವು ಮೈಲಾರ ಗುಡ್ಡಕ್ಕೆ ಹೋಗ್ತೀರಿ, ದೇವರ ಗುಡ್ಡಕ್ಕೆ ಹೋಗ್ತೀರಿ, ಆದರೆ ಈ ಪ್ಲೇಸನ್ನು ಮಿಸ್ ಮಾಡ್ತೀರಿ. ಸೊ ಈ ಪ್ಲೇಸನ್ನು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಭಾಳ ದೂರ ಇಲ್ಲ, ಒಂದು 4 to 5 kilometers ನೀವು ಹೊನ್ನತ್ತಿಯಿಂದ ಒಳಗಡೆ ಹೋದರೆ ನಿಮ್ಗೆ ಈ ಟೆಂಪಲ್ ಸಿಗ್ತದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಗೈಸ್.